ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನಾನು ಮೊದಲು ಮಾಡಿದಂಥ ಕೆಲಸ ಅಂತ ಹೇಳಿದರೆ ಅಂಗಳ ಗುಡಿಸೋದು. ಯಾಕೆಂತ ಹೇಳಿದರೆ ನಿನ್ನೆ ಸಂಜೆ ಒಳ್ಳೆ ಗಾಳಿ ಮಳೆ ಬಂದಿತ್ತು. ಸೊ ಆ ಕಾರಣದಿಂದ ಎಲ್ಲ ಮರಗಳ ಎಲೆಗಳು ನಮ್ಮ ಅಂಗಳದಲ್ಲಿ ಬಿದ್ದಿವೆ. ಅದನ್ನು ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಉಳಿದ ಕೆಲಸಗಳನ್ನು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ. ಮನೆ ಬಾಗಿಲು ಕ್ಲೀನ್ ಆಗಿಲ್ಲ ಅಂತ ಹೇಳಿದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ, ಬೇರೆ ಕೆಲಸ ಕೂಡ ಮಾಡೋದಕ್ಕೆ ಮನಸ್ಸಿರಲ್ಲ. ಸೊ ಹಾಗಾಗಿ ಈ ಕೆಲಸನ ಮೊದಲು ಮಾಡಿಬಿಟ್ಟು ಆಮೇಲೆ ಉಳಿದ ಕೆಲಸಗಳನ್ನು ತಿಂಡಿ ಕೆಲಸ ಎಲ್ಲ ಆಮೇಲೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಾನು ಗುಡಿಸ್ತಾ ಇರಬೇಕಿದ್ರೆ ನಮ್ಮ ಮಾಧವಿ ಕೂಡ ಎದ್ಬಿಟ್ಟು ಗುಡಿಸೋದಕ್ಕೆ ಶುರು ಮಾಡಿದ್ಲು. ಒಬ್ಳಿಗೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ತುಂಬ ಜಾಗ ಇದೆ, ಅಂಗಳ ಮಾತ್ರ ಅಲ್ಲದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಜಾಗ ಇರೋದ್ರಿಂದ ಎಲ್ಲ ಕಡೆ ಗುಡಿಸ್ತಾ ಇರ್ತೀವಿ ನಾವು. ಸೊ ಹಾಗಾಗಿ ಅವಳು ಕೂಡ ಎದ್ದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆದ್ವಿನ ನೋಡ್ಬಿಟ್ಟು ಕೆಲವೊಬ್ರು ಹೆಣ್ಮಕ್ಳ ತಾಯಂದಿರು ನನ್ನಲ್ಲಿ ತುಂಬಾ ಜನ ಹೇಳ್ತಾರೆ, ನಿಮ್ಮ ಮಗಳು ಕೆಲಸ ಮಾಡ್ತಾಳಲ್ವಾ, ನನ್ನ ಮಗಳು ಏನೂ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇರ್ತಾರೆ ಅಂತ ಮಕ್ಕಳು ಸ್ವಲ್ಪ ಲೇಸಿಯಾಗಿ ಇರ್ತಾರೆ ಈ ಏಜಲ್ಲಿ. ಇವಳು ಹಾಗಲ್ಲ, ಇವಳು ಸ್ಟಾರ್ಟಿಂಗ್ ಇಂದಾನೇ ಕೆಲಸಗಳನ್ನ ಮಾಡ್ತಾ ಇದ್ಲು. ನಾನು ಏನು ಕೆಲಸ ಮಾಡಿದ್ರು ಕೂಡ ನನ್ನ ಜೊತೆ ಬಂದು ಸೇರ್ಕೊಳ್ಳೋದು. ಅಡುಗೆ ರೂಮಿಗೆ ಹೋದ್ರೆ ಅಲ್ಲಿ ಬಂದು ಏನಾದರೂ ಸ್ಪೆಷಲ್ ಐಟಮ್ಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಹೆಲ್ಪ್ ಮಾಡೋದು. ಈ ತರ ಸುತ್ತಮುತ್ತ ಗುಡಿಸ್ತಾ ಇದ್ದೀನಿ, ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕೈ ಹಾಕೋದು, ಈ ತರ ಏನಾದರೂ ನನಗೆ ಹೆಲ್ಪ್ ಮಾಡ್ತಾನೆ ಇರ್ತಾಳೆ. ಜಾಸ್ತಿ ನಾನು ಇವಳಿಗೆ ಇದ್ರ ಬಗ್ಗೆ ಹೇಳೋದಕ್ಕೆ ಹೋಗಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೇಳ್ತಾ ಇದ್ದೆ ಅಷ್ಟೇನೆ ಬಿಟ್ರೆ. ಮತ್ತೆ ಇವಾಗ ನಾನು ಅವಳಿಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಲ್ಲ, ಅವಳಾಗಿ ಹುಡುಕಿಕೊಂಡು ಬಂದು ಮಾಡ್ತಾಳೆ. ಅದು ಏನಂತ ಗೊತ್ತಿಲ್ಲ, ಅದು ಎಲ್ಲಿಂದ ಬಂದಿದೆ ಅಂತ ಕೂಡ ಗೊತ್ತಿಲ್ಲ. ಏನ್ ಗೊತ್ತಾ, ಮಕ್ಕಳು ಕೆಲಸ ಮಾಡ್ಬೇಕಿದ್ರೆ ನಾವು ಕೂಡ ಮನೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರಬೇಕು. ಅದು ಕೂಡ ಒಂದೇ ತರ ಕೆಲಸ ಅಲ್ಲದೆ ಮಕ್ಕಳ ಒಂದು ಇಂಟ್ರೆಸ್ಟ್ನ ನಾವು ಮೊದಲು ಗುರುತಿಸಬೇಕು. ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ, ಈ ಥರ ಅಂದರೆ ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇರ್ತೀವಲ್ವಾ, ಅದೆಲ್ಲ ಇಡೋದ್ರ ಮೇಲೆ ಇಂಟ್ರೆಸ್ಟ್ ಇದೆಯಾ, ಮನೇನ ಸ್ವಲ್ಪ ಡೆಕೋರೇಟ್ ಮಾಡೋದು ಇಂಟ್ರೆಸ್ಟ್ ಇದೆಯಾ, ಡೆಕೋರೇಟಿವ್ ಐಟಮ್ಗಳನ್ನು ತಂದಿಡೋದು ಅಂತ ಹೇಳಿದರೆ ಇಂಟ್ರೆಸ್ಟ್ ಇದೆಯಾ ಅಂತ ಅಂದ್ಬಿಟ್ಟು ಅದನ್ನು ಗುರುತಿಸಿ ಆಮೇಲೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ನಾವು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಮಕ್ಕಳು ನಮ್ಮ ಜೊತೆಗೆ ಬಂದೇ ಬರ್ತಾರೆ, ಬರದೇ ಎಲ್ಲೂ ಹೋಗಲ್ಲ. ನಾವು ಅಮ್ಮಂದಿರು ಏನು ಮಾಡ್ತೀವಿ, ಬೆಳಗ್ಗೆ ಎದ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಸುಮ್ಮನೆ ಕೂತ್ಕೋತೀವಿ, ಈ ಥರ ಮಾಡ್ತೀವಿ. ಇದು ತಪ್ಪು. ಈ ಥರ ಮಾಡಬಾರ್ದು. ಮಕ್ಕಳು ಸ್ವಲ್ಪ ಬೆಳೀತಾ ಇದ್ದಾರೆ, ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಮನೇನ ಯಾವ ಥರ ಇಟ್ಕೋಬೇಕು ಅಂತ ಒಂದು ಆಸೆ ಎಲ್ಲ ಇರುತ್ತಲ್ವ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾನು ಹೇಳ್ತಾ ಇರುವಂಥದ್ದು. ಸೊ ಅದನ್ನು ಗುರುತಿಸ್ಬಿಟ್ಟು ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಮಕ್ಕಳು ಖಂಡಿತವಾಗ್ಲೂ ಕೆಲಸಗಳನ್ನ ಮಾಡ್ತಾರೆ. ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಅಡುಗೆ ರೂಮ್ಗೆ ಬಂದಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಅವಲಕ್ಕಿ ಆಮೇಲೆ ಸಜ್ಜಿಗೆ ರವೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ನೀವು ಯಾವ ಥರ ಮಾಡೋದು ಅಂತ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಅದನ್ನ ಇವತ್ತು ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು 1 ಕಪ್ ರವೆನ ಹಾಕಿ ಚೆನ್ನಾಗಿ ಹುರ್ಕೊಂಡು ಎತ್ತಿಡ್ತಾ ಇದ್ದೀನಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಮಾಮೂಲಿಯಾಗಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಆಮೇಲೆ ಕರಿಬೇವು ಹಾಕ್ಬಿಟ್ಟು ಒಂದು ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಇವಾಗ ನೀರು ಹಾಕ್ತಾ ಇದ್ದೀನಿ. ನೀರು ನೆನ್ಪಿಟ್ಕೊಳ್ಳಿ, 1 ಕಪ್ ರವೆಗೆ 4.25 ಕಪ್ನಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಆಮೇಲೆ 4 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರುವಂತಹ ಉಪ್ಪಿಟ್ಟಿನ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ನಾನು ಇದೇ ಥರ ಸಕ್ಕರೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡುವಂಥದ್ದು. ಉಪ್ಪು ಹಾಕ್ಬಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ತೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಇಲ್ಲಿ ಹುರ್ಕೊಂಡಿಟ್ಟಂತಹ ರವೆನ ಹಾಕ್ಬಿಟ್ಟು ತೆಂಗಿನ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕಾಗುತ್ತೆ. ನಮ್ಮದು ಸೂಪರ್ ಆಗಿರುವಂತಹ ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಮಧ್ಯಾಹ್ನ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿ ಎಲ್ಲ ಕೆಲಸ ಆದ ನಂತರ ಇವತ್ತು ಮೀನು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮೀನು ತಗೊಂಡೆ. ಅದನ್ನು ಹಾಕ್ಬಿಟ್ಟು ಸಾರು ಮಾಡಿಬಿಟ್ಟು ಆಮೇಲೆ ಅಜ್ಜೆ ಸೊಪ್ಪಿತ್ತಲ್ವಾ ಅದನ್ನು ಪಲ್ಯ ಮಾಡಿ ಅನ್ನ ಮಾಡಿ ಎಲ್ಲ ಕೆಲಸ ಮುಗ್ದಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಒಂದು ಏನೋ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಅಂತ ಅಂದ್ಬಿಟ್ಟು ಒಂದು ರೆಸಿಪಿ ಮಾಡೋದಕ್ಕಿತ್ತು, ಅಂದರೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಒಂದು ಶೂಟ್ ಮಾಡೋದಕ್ಕಿತ್ತು. ಆ ಕೆಲಸ ಆಯಿತು. ಎಲ್ಲ ಮುಗ್ದಾಗ ಎಷ್ಟು ಹೊತ್ತಾಯಿತು, 2 ಗಂಟೆ ಆಯಿತು. ಕಿಚನ್ ಪೂರ್ತಿ ಕ್ಲೀನಿಂಗ್ ಎಲ್ಲ ಆಗಿದೆ. ಇವಾಗೆಲ್ಲ ಅಡುಗೆ ಕೆಲಸ ಮುಗಿಸಿ ಕಿಚನ್ ಕೂಡ ಕ್ಲೀನ್ ಆಯಿತು. ಇನ್ನು ಊಟ ಮಾಡಬೇಕು. ಲೇಟ್ ಆಯಿತು ಇವತ್ತು. ಯಾವಾಗಲೂ ಸ್ವಲ್ಪ ಬೇಗ ಊಟ ಮಾಡ್ತಾ ಇದ್ವಿ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವತ್ತು ಸುವಾಡಿ ಫಿಶ್ ಅಂತ ಬರುತ್ತೆ, ಸೊ ಅದನ್ನು ಹಾಕ್ಬಿಟ್ಟು ಸಾರು ಮಾಡ್ಕೊಂಡಿದ್ದೀನಿ. ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಈ ಬೂತಾಯಿ ಬಗುಡೆ ಎಲ್ಲ ಇರುತ್ತಲ್ವಾ, ಅದಕ್ಕಿಂತ ಸಖತ್ತಾಗಿರುತ್ತೆ ಇದರ ಸಾರು. ಫ್ರೈ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ಫ್ರೈ ಮಾಡಬೇಕು. ಅಂದರೆ ಅಪರೂಪಕ್ಕೊಂದ್ಸಲ ಬರೋದು, ಅದು ಯಾವಾಗಲೂ ಬರಲ್ಲ, ಯಾವಾಗಲಾದ್ರೊಮ್ಮೆ ತರ್ತಾರೆ. ಇಲ್ಲೇ ಮನೆ ಹತ್ರ ಬರ್ತಾರಲ್ವ, ಸೊ ಅವರೇ ಕೈಯಿಂದನೇ ತೊಗೊಂಡಿದ್ದು. ಪೇಟೆಗೆ ಹೋಗಿಲ್ಲ ನಾನಿವತ್ತು. ಹಾಗೆ ಅಷ್ಟೇ. ಇನ್ನು ಊಟ ಮುಗಿಸಿ ಆಮೇಲೆ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ನಿಮಗೆ ಏನಾದರೂ ರೆಸಿಪಿ ಬೇಕು ಅಂತಂದರೆ ಆ ವಿಡಿಯೋನ ರೀಲ್ಸ್ ಹಾಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಹಾಗೆ
ಶಾರ್ಟ್ಸ್ ಕೂಡ ಹಾಕ್ತೀನಿ ಯೂಟ್ಯೂಬಲ್ಲಿ, ಅಲ್ಲಿಂದ ಬೇಕಿದ್ರೆ ನೀವು ರೆಸಿಪಿ ನೋಡ್ಕೊಂಡು ಮಾಡ್ಬೋದು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಆಯ್ತಾ. ಈ ಸಮ್ಮರ್ಗಂತೂ ಹೇಳಿ ಮಾಡಿದಂತಹ ಒಂದು ಮಿಲ್ಕ್ ಶೇಕ್ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಪಕ್ಕ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಹಾಕೋದಕ್ಕೆ ಐಸ್ ಕ್ರೀಮ್ ಬೇಕಿತ್ತು. ಹಾಗೆ ವಾಪಸ್ ನಾನು ರೆಡಿ ಆಗಿಬಿಟ್ಟು ಪೇಟೆಗೆ ಹೋಗಿ ಐಸ್ ಕ್ರೀಮ್ ತಗೊಂಡ್ಬಂದು ಆಮೇಲೆ ಮಾಡಿರುವಂಥದ್ದು. ಎಲ್ಲ ಮುಗ್ದಾಗ ಇಷ್ಟ ಹೊತ್ತಾಯ್ತು. ಹಾಗೆ ಹರಿವೆ ಸೊಪ್ಪಿಂದ ಪಲ್ಯ ಮಾಡಿದ್ದಲ್ವಾ, ತುಂಬಾ ಚೆನ್ನಾಗಾಗಿತ್ತು ಆಯ್ತಾ. ಫ್ರೆಶ್ ಇತ್ತು ಸೊಪ್ಪು, ಸೊ ಹಾಗಾಗಿ ಪಲ್ಯ ಕೂಡ ತುಂಬಾನೇ ರುಚಿಯಾಗಿತ್ತು. 1 ಕಪ್ ಹಾಕೊಂಡು ತಿಂತಾ ಇದ್ದೀನಿ. ನನ್ಗೆ ಈ ತರ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟಪಡ್ತೀನಿ ನಾನು. ಹಾಗೆ ಮೀನ್ ಸಾರಂತೂ ಹೇಳೋದೇ ಬೇಡ, ಎಷ್ಟು ರುಚಿಯಾಗಿತ್ತು ಗೊತ್ತಾ. ನಮ್ ಸೈಡ್ ಅಲ್ಲಿ ತುಳುನಾಡಲ್ಲಿ ಎಲ್ರಿಗೂ ಗೊತ್ತಿರತ್ತೆ ಈ ಮೀನಿನ ಹೆಸರು, ಬಟ್ ನಾರ್ತ್ ಸೈಡ್ ಅಲ್ಲೆಲ್ಲ ಸ್ವಲ್ಪ ಕಷ್ಟ, ಈ ಮೀನಿನ ಹೆಸರು ಯಾರಿಗೂ ಗೊತ್ತಿರಲ್ಲ. ನಿಮ್ಗೇನಾದ್ರೂ ಸಿಕ್ಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಆಯ್ತಾ. ಹಾಗೆ ಇದು ನೆಕ್ಸ್ಟ್ ಡೇ ವಾಪಸ್ ಸಂಜೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ದು ವೆಡ್ಡಿಂಗ್ ಆನಿವರ್ಸರಿ ಡೇ ಇವತ್ತು, ಆದ್ರಿಂದ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ. ಸಿಂಪಲ್ ಆಗಿ ಒಂದು ಸಾರಿ ಹಾಕೊಂಡಿದೀನಿ. ಬೆಳಿಗ್ಗೆ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ರು, ಬಟ್ ನಾನು ಬೇಡ ಅಂತ ಹೇಳಿದೆ. ಅಂದ್ರೆ ಬಿಸ್ಲಿರತ್ತಲ್ವಾ, ಈ ಬಿಸ್ಲಿಗೆ ಹೊರಗಡೆ ಹೋದ್ರೆ ತಲೆನೋವು ಬಂದ್ಬಿಡತ್ತೆ ನನಗೆ. ಸೊ ಹಾಗಾಗಿ ಸಂಜೆ ಮೇಲೆ ಹೋಗೋಣ, ಸ್ವಲ್ಪ ಬೇಗ ಬನ್ನಿ, 5 ಗಂಟೆಗೆ ಬನ್ನಿ ಅಂತ ಹೇಳಿದ್ದೆ. ಬಟ್ ಅವ್ರು ಬರ್ಬೇಕಿದ್ರೆ 7 ಗಂಟೆ ಆಯ್ತು. ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೀಗೇನೆ, ಏನಾದ್ರೂ ಒಂದು ಸ್ಪೆಷಲ್ ಡೇ ಇದೆ ಅಂತ ಅಂದಾಗ ಬ್ಯುಸಿ ಇರ್ತಾರೆ ಅವರು, ಅವರಿಗೆ ಕೆಲಸ ಜಾಸ್ತಿ ಇರತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳಿದಾಗ್ಲೂ ಅಷ್ಟೇನೆ 5 ಗಂಟೆಗೆ ಅಂತ ಹೇಳ್ಬಿಟ್ಟು 7 ಗಂಟೆಗೆ ಬರ್ತಾರೆ. ಇದು ನಮ್ಮನೆ ಕತೆ ಮಾತ್ರನಾ ಅಲ್ಲ, ಎಲ್ಲರ ಮನೆಯಲ್ಲೂ ಇದೇ ತರ ಇರತ್ತಾ ಅಂತ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೂ ಇದೇ ಕತೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ತರ ಇರತ್ತೆ ಅಂತ ಅನ್ಕೋತೀನಿ. ಗಂಡ್ ಮಕ್ಳು ಹೇಳಿ ಟೈಮ್ಗೆ ಯಾವಾಗ್ಲೂ ಬರಲ್ಲ. ಇನ್ನ ಇವತ್ತಿಗೆ ನಮ್ಮ ಮದುವೆ ಆಗಿ 22 ವರ್ಷ ಆಯ್ತು. 22 ವರ್ಷ ಆಯ್ತು ಅಂತ ಹೇಳಿದ್ರೆ ನನಗೆ ನಂಬೋದಕ್ಕೇನೆ ಆಗ್ತಾ ಇಲ್ಲ ನಿಜವಾಗ್ಲೂ. ಇಷ್ಟು ವರ್ಷ ಆಯ್ತಾ ಮದ್ವೆ ಆಗಿ ಅಂತ ಅನ್ಸುತ್ತೆ. ಮಕ್ಕಳನ್ನ ನೋಡಿದಾಗ ಅನ್ಸುತ್ತೆ, ಮಕ್ಳು ಇಷ್ಟು ದೊಡ್ಡವರಾದ್ರ ಅಂತ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ದಿನ ಕಲ್ದಾಗೆ ವರ್ಷಗಳು ಕಲಿತಾನೆ ಇದೆ. ಸೊ 22 ವರ್ಷ ಅಂತ ಹೇಳಿದ್ರೆ ಒಂದ್ಸಲ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಇನ್ನ ಜೀವನ ಯಾವ ತರ ಇತ್ತು ಅಂತ ಹೇಳಿದ್ರೆ, ಜೀವನ ಚೆನ್ನಾಗಿತ್ತು ನಮ್ದು. ಹಾಗೆ ಎಲ್ಲಾರ ಜೀವನದಲ್ಲಿ ಇದ್ದ ತರನೇ ಅಪ್ಸ್ ಅಂಡ್ ಡೌನ್ಸ್ ನಮ್ ಜೀವನದಲ್ಲೂ ಕೂಡ ಇತ್ತು. ಎಷ್ಟೊಂದು ಕಷ್ಟ ಸುಖಗಳನ್ನ ನೋಡಿದೀವಿ. ಹಾಗೆ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡಿರೋದ್ರಿಂದ ಜೀವನ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಯಾವುದೇ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ನಮ್ ಜೀವನದಲ್ಲಿ. ಎಲ್ಲಾ ಕಷ್ಟ ಸುಖಗಳನ್ನ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ಇಲ್ಲಿ ತನಕ ತುಂಬಾ ಒಂದು ಚೆನ್ನಾಗಿರುವಂತಹ ಜೀವನನೇ ನಡೆಸ್ಕೊಂಡು ಬಂದಿದೀವಿ. ಬೆಳಿಗ್ಗೆಯಿಂದ ಏನೂ ಪ್ಲ್ಯಾನ್ ಇರಲಿಲ್ಲ. ಟೆಂಪಲ್ಗೆ ಸಂಜೆ ಹೋಗೋಣ ಅಂತ ಅದೊಂದು ಪ್ಲ್ಯಾನ್ ಇತ್ತು, ಮತ್ತು ಏನಾದರೂ ಸಿಂಪಲಾಗಿ ಕೇಕ್ ಕಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಬಿಟ್ಟರೆ ನನ್ನ ಹಸ್ಬೆಂಡ್ ಬೆಳಿಗ್ಗೆ ವರ್ಕ್ಶಾಪಿಗೆ ಹೋದವರು, ಈಗ ಬಂದರು ಅಷ್ಟೇ. ಫುಲ್ ಡೇ ಬ್ಯುಸಿ ಇದ್ದರು, ಫುಲ್ ಡೇ ವರ್ಕ್ ಇತ್ತು ಅವರಿಗೆ. ಸೊ ಹಾಗಾಗಿ ಎಲ್ಲಿಗೆ ಕೂಡ ಹೋಗ್ಲಿಕ್ಕಾಗಲಿಲ್ಲ. ಮತ್ತು ನನ್ನ ಮಗನಿಗೆ ಕೂಡ ಮಧ್ಯಾಹ್ನ ತನಕ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಏನೋ ಅಷ್ಟೊಂದು ಆ್ಯನಿವರ್ಸರಿ ಪ್ಲ್ಯಾನ್ ಅಂತ ನಾವು ಮಾಡ್ಕೊಂಡಿಲ್ಲ. ಇವಾಗ ಒಂದು ಜಸ್ಟ್ ಟೆಂಪಲ್ಗೆ ಹೋಗಿಬಿಟ್ಟು ಒಂದು ಸಿಂಪಲಾಗಿ ಕೇಕ್ ತಂದುಬಿಟ್ಟು ಕಟ್ ಮಾಡೋಣ ಅಂತ ಉಂಟು. ನೋಡೋಣ. 9 ಗಂಟೆಗೆ ಕೇಕ್ ಶಾಪ್ ಕೂಡ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಟೆಂಪಲ್ಗೆ ಹೋಗಿಬಿಟ್ಟು ಬೇಗ ಕೇಕ್ ತೊಗೊಂಡ್ಬಂದು ಆಮೇಲೆ ಮನೆಗೆ ಬಂದು ಕೇಕ್ ಕಟ್ ಮಾಡೋಣ ಅಂತ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನೋಡಿ, ಒಂದು ಸ್ಯಾರಿ ಉಟ್ಕೊಂಡು. ಈ ವರ್ಷ ಡ್ರೆಸ್ ಕೂಡ ತೊಗೊಂಡಿಲ್ಲ ನಾನು. ಅಂದರೆ ಇವರು ಬ್ಯುಸಿ ಇದ್ರಲ್ವ, ನಿನ್ನೆ ಕೂಡ ಹೋಗೋದಕ್ಕೇ ಆಗಿಲ್ಲ ಪೇಟೆಗೆ. ನೋಡಬೇಕು ಇನ್ನೂ ಇವತ್ತು ತಗೊಳ್ಳುವಂತಹ ಒಂದು, ಅಂದರೆ ಟೈಮ್ ಇಲ್ಲ ಅಷ್ಟೊಂದು ಡ್ರೆಸ್ ಎಲ್ಲ ತೊಗೊಳೋದಕ್ಕೆ. ಸೊ ಹಾಗಾಗಿ ಈ ವರ್ಷ ಹೊಸ ಬಟ್ಟೆ ಅಂತ ಏನೂ ತಗೊಂಡಿಲ್ಲ. ಇಷ್ಟೇ, ಟೆಂಪಲ್ಗೆ ಹೋಗ್ಬಿಟ್ಟು ಅಂತೂ ಸಿಂಪಲಾಗಿ ಕೇಕ್ ಕಟ್ ಮಾಡೋದಷ್ಟೇ. ಇವಾಗ ಹೊರಡ್ತೀವಿ. ಇನ್ನು ಇವತ್ತು ನಾವು ಬಂದಿರೋದು ಉಜಿರೆ ಜನಾರ್ದನ ದೇವಸ್ಥಾನಕ್ಕೆ. ಇದು ಹತ್ರದಲ್ಲೇ ಇರೋದ್ರಿಂದ ಇಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬೆಳಿಗ್ಗೆ ನಾನು ಅಂದ್ಕೊಂಡಿದ್ದೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ, ಬಟ್ ನನ್ನ ಹಸ್ಬೆಂಡ್ ಬರ್ಬೇಕಿದ್ರೆ ಲೇಟ್ ಆಯ್ತಲ್ವಾ, ಹಾಗಾಗಿ ಅಲ್ಲಿಗೆ ಹೋಗೋದಿಕ್ಕೆ ಆಗಿಲ್ಲ. ಇನ್ನೂ ತುಂಬಾ ಲೇಟ್ ಆಗುತ್ತೆ ಮನೆಗೆ ಬರ್ಬೇಕಿದ್ರೆ ಅಂತ ಅಂದ್ಕೊಂಡು ಉಜಿರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಆಮೇಲೆ ಇವಾಗ ಕೇಕ್ ತರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಕೇಕ್ ಶಾಪ್ ಕೂಡ ಅಷ್ಟೇನೆ 9 ಗಂಟೆ ತನಕ ಮಾತ್ರ ಓಪನ್ ಇರೋದು, ನಂತರ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬೇಗ ಹೋಗ್ತಾ ಇರುವಂತದ್ದು. ಇನ್ನ ಇಷ್ಟು ಹೊತ್ತಾದ್ರೂ ಕೂಡ ಶಾಪ್ ಎಲ್ಲ ಕೂಡ ಓಪನ್ ಇತ್ತು, ಯಾವುದು ಕೂಡ ಕ್ಲೋಸ್ ಆಗಿರ್ಲಿಲ್ಲ. ಇವಾಗೆಲ್ಲ ಸ್ವಲ್ಪ ಲೇಟ್ ಆಗಿ ಕ್ಲೋಸ್ ಮಾಡ್ತಾರೆ. ಮೊದ್ಲೆಲ್ಲ 7:30 8 ಗಂಟೆಗೆನೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗ್ತಾ ಇತ್ತು. ಆನಿವರ್ಸರಿ ಅಂತ ಅಂದ್ಬಿಟ್ಟು ಸ್ಪೆಷಲ್ ಅಡಿಗೆ ಅಂತ ನಾನು ಮನೆಯಲ್ಲಿ ಏನು ಮಾಡಿಲ್ಲ. ಇವಾಗ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ನನಗೆ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಏನು ಅಡುಗೆ ಮಾಡ್ಕೊಂಡಿಲ್ಲ, ಸಿಂಪಲ್ ಆಗಿ ಒಂದು ಅನ್ನ ಸಾರು ಮಾಡ್ಕೊಂಡಿದ್ದೆ ಅಷ್ಟೇನೆ.
ಇವತ್ತು ನಾವು ಕೇಕ್ ತಗೊಳ್ಳೋದಕ್ಕೆ ಬಂದಿರುವಂತದ್ದು ಉಜಿರೆಯಲ್ಲಿರುವಂತ ಸೆವೆಂತ್ ಹೆವೆನ್ ಅಂತ ಅನ್ನೋ ಒಂದು ಶಾಪ್ಗೆ. ಇದು ನಾನ್ ವೆಜ್ ಎಲ್ಲ ಇಲ್ಲ ಇಲ್ಲಿ, ಅಂದ್ರೆ ವೆಜ್, ಬರೀ ವೆಜ್ ಕೇಕ್ ಮಾತ್ರ ಸಿಗುತ್ತೆ, ಎಗ್ ಯೂಸ್ ಮಾಡಿರಲ್ಲ. ತೊಂದ್ರೆ ಇಲ್ಲ, ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನಾವು ಪ್ರತಿದಿನ ಅಂದ್ರೆ ಬರ್ತ್ಡೇ ದಿವಸ ಎಲ್ಲ ಇಲ್ಲಿಂದಾನೇ ಕೇಕ್ ತಗೊಂಡ್ ಹೋಗ್ತೀವಿ. ಸಖತ್ ಟೇಸ್ಟಿ ಆಗಿರುತ್ತೆ ಇಲ್ಲಿಯ ಕೇಕ್. ಹಾಗಾಗಿ ಇಲ್ಲಿಗೇನೆ ಬಂದು ಇವಾಗ ಆರ್ಡರ್ ಮಾಡ್ಬಿಟ್ಟು ವೇಟ್ ಮಾಡ್ತಾ ಇದೀವಿ. ಒಂದು 10 to 15 ಮಿನಿಟ್ಸ್ ಆಯ್ತು ನಮ್ಗೆ ಕೇಕ್ ಸಿಗ್ಬೇಕಿದ್ರೆ. ಫ್ರೆಶ್ ಆಗಿ ಅವಾಗಿಂದ ಅವಾಗ್ಲೇ ಮಾಡ್ಕೊಡ್ತಾರೆ. ಅದನ್ನ ಹಿಡ್ಕೊಂಡು ಇವಾಗ ವಾಪಸ್ ಮನೆಗೆ ಬಂದ್ವಿ. ಮನೇಲಿ ಇವಾಗ ಇಲ್ಲಿ ಒಂದು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋಣ, ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀವಿ. ನನ್ಗೊಂದು ವಿಡಿಯೋ ಮಾಡೋದಕ್ಕಿತ್ತು ಅಂತ ಅಂದ್ಬಿಟ್ಟು ಈ ತರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ವಿಡಿಯೋ ಹಾಕಿದ್ದೀನಿ, ನೀವೆಲ್ಲರೂ ನೋಡಿರ್ತೀರಿ ಅಂತ ಅನ್ಕೋತೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕಿದ್ದೆ, ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದೀನಿ. ಈ ತರ ಒಂದು ಚಿಕ್ಕ ಕೇಕ್ ತಂದ್ಬಿಟ್ಟು ಒಂದು ಟಿಪಾಯ್ ಮೇಲೆ ಸ್ವಲ್ಪ ಲೈಟ್ ಆಗಿ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಮಾಡ್ತಾ ಇದೀವಿ. ಸಾರಿ ಚೇಂಜ್ ಮಾಡಿಬಿಟ್ಟು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ವೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ಈ ಥರ ಸಿಂಪಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇವತ್ತು ನಮ್ಮದು. ಅದು ಕೂಡ ರಾತ್ರಿ 7:30 ಸ್ಟಾರ್ಟ್ ಆದ್ದು. ಅಲ್ಲಿ ತನಕ ಏನು ಅದರ ಒಂದು ವೈಬೇ ಇರಲಿಲ್ಲ, ಆ್ಯನಿವರ್ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಇವತ್ತಿನ ನಮ್ಮ ಒಂದು ಆ್ಯನಿವರ್ಸರಿನ. ಓಕೆ, ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ. ಒಂದು ವೀಡಿಯೋ ಮಾಡೋದಕ್ಕಿದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕೋದಕ್ಕೆ, ಶಾರ್ಟ್ಸ್ ಕೂಡ ಹಾಕ್ತೀನಿ, ಅಲ್ಲಿ ನೋಡಿ ಆಯಿತಾ ನೀವು. ಸ್ವಲ್ಪ ಬೇರೆ ಥರ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರುವಂಥದ್ದು. ನನ್ನ ಹಸ್ಬೆಂಡ್ ನೋಡಿ ವೈಟ್ ಟೀ ಶರ್ಟ್ ಆಗಿದ್ದಾರೆ, ಮ್ಯಾಚಿಂಗ್ ಮ್ಯಾಚಿಂಗ್. ನನಗೇನು ಗಿಫ್ಟ್ ಕೊಡಲಿಲ್ಲ ಆಯಿತಾ ಇವರು. ಗಿಫ್ಟ್ ಇಲ್ವಾ ನನಗೆ? ಯಾವಾಗ? ಇವತ್ತು ಕೊಡಬೇಕಿತ್ತಲ್ವಾ? ಪುರ್ಸೊತ್ತಿಲ್ಲ. ಇವತ್ತು ನಿಜವಾಗ್ಲೂ ಅವರಿಗೆ ಪುರ್ಸೊತ್ತಿರಲಿಲ್ಲ. ಬೆಳಿಗ್ಗೆ 8:30 ಹೋಗಿದ್ದಾರೆ ವರ್ಕ್ಶಾಪಿಗೆ. ಅಲ್ಲಿಂದ ಬರಬೇಕಿದ್ರೆ 7 ಗಂಟೆ ಆಯಿತು. ಅದು ಕೂಡ ನಾನು ಫೋನ್ ಮಾಡಿ 3-4 ಸಲ ಫೋನ್ ಮಾಡಿ ಲಾಸ್ಟಿಗೆ ಸಿಟ್ಟಲ್ಲಿ ಫೋನ್ ಇಟ್ಟಾಗ ಸ್ವಲ್ಪ ಬೇಗ ಬಂದ್ರಿಲ್ಲ ಅಂತ ಹೇಳಿದರೆ 8 ಗಂಟೆ ಆಗ್ತಾಯಿತ್ತು ಬರುವಾಗ. ಸೊ ಈ ಥರ ನಮ್ಮ ಗಂಡು ಮಕ್ಕಳ ಅವಸ್ಥೆ ನೋಡಿ, ಈ ಥರ ಇರುತ್ತೆ. ಪ್ರತಿ ವರ್ಷ ಕೂಡ ಇದೇ ಗೋಳು. ಆ್ಯನಿವರ್ಸರಿಗಂತಲ್ಲ, ಯಾರ ಬರ್ತ್ಡೇ ಇದ್ರೂ ಕೂಡ ಅಷ್ಟೇ, ಅವರ ಬರ್ತ್ಡೇ ಇದ್ರೂ ಕೂಡ ಅಷ್ಟೇ, ಅವ್ರದ್ದು ಯಾವಾಗ ನೋಡಿದ್ರು ವರ್ಕ್ ಅಲ್ವಾ? ಮತ್ತೆ 2 ಬೈಗಳು ತಿನ್ಕೊಂಡು ಬರೋದಷ್ಟೇ. ಓಕೆ, ಬನ್ನಿ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ. ಟೈಮು 9:30 ಆಗ್ತಾ ಬಂತು. ಅಡುಗೆ ಮಾಡಿಲ್ಲ, ಮಕ್ಕಳ ಬರ್ತ್ಡೇಗೆಲ್ಲಾದ್ರೆ ಇಂಟ್ರೆಸ್ಟ್ ಇರುತ್ತೆ ನನಗೆ, ಅಡುಗೆ ಮಾಡೋಣ, ಮಕ್ಳಿಗೆ ಇಷ್ಟ ಆಗಿರೋದನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯನಿವರ್ಸರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಅವರಿಗೂ ಇಲ್ಲ, ನನಗೂ ಇಲ್ಲ. ಮಕ್ಕಳ ಬರ್ತ್ಡೇಗಾದ್ರೆ ಒಂದು ಖುಷಿ ಅಡುಗೆ ಮಾಡೋದಕ್ಕೆ. ಲೈಫಲ್ಲಿ ಈ ಥರ ಸ್ಪೆಷಲ್ ಡೇಸ್ಗಳು ಅನ್ನೋದು ಬರ್ತಾನೆ ಇರುತ್ತೆ. ಹಾಗಂತ ಅಂದ್ಬಿಟ್ಟು ಆ ದಿನ ಪೂರ್ತಿ ಎಲ್ಲಿಯಾದರೂ ಹೊರಗಡೆ ಸುತ್ತಾಡೋದಕ್ಕೆ ಹೋಗೋದು, ಮನೆಯಲ್ಲಿ ಸ್ಪೆಷಲ್ ಅಡುಗೆಗಳನ್ನು ಮಾಡೋದು, ಇಲ್ಲ ಅಂತ ಹೇಳಿದ್ರೆ ರೆಸ್ಟೋರೆಂಟಿಗೆ ಹೋಗೋದು, ಇದು ಯಾವುದು ಕೂಡ ನನಗೆ ಅಷ್ಟೊಂದು ಆಸೆ ಇಲ್ಲ. ನನಗೆ ಜಾಸ್ತಿ ಅಂದರೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಂತ ಹೇಳಿದರೆ ಮನೆ ನೆಮ್ಮದಿಗೆ. ನೆಮ್ಮದಿ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು, ಮನೆ ನೆಮ್ಮದಿ. ಹಾಗೆ ಏನೇ ಮಾಡೋದಿದ್ರು, ಇವಾಗ ಸಿಂಪಲ್ ಆಗಿ ನಾವು ಒಂದು ಟೆಂಪಲ್ ಹೋಗ್ಬಿಟ್ಟು ಬಂದು ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬ ನೆಮ್ಮದಿ ಇದೆ ನಮಗೆ, ಅಷ್ಟು ಸಾಕು. ನಾನು ಬಯಸೋದು ಕೂಡ ಅಷ್ಟನ್ನೇ. ಇನ್ಯಾವ ಒಂದು ದೊಡ್ಡ ಆಸೆಗಳು ಕೂಡ ನನಗಿಲ್ಲ. ಸಿಂಪಲ್ ಆಗಿ ಮನೆಯಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಖುಷಿಗಳನ್ನ ಸೆಲೆಬ್ರೇಟ್ ಮಾಡಿಕೊಂಡು ಆ ಒಂದು ಖುಷಿನ ಎಂಜಾಯ್ ಮಾಡಿಕೊಂಡು ಮನೆ ನೆಮ್ಮದಿನ ಕಾಪಾಡ್ಕೊಳ್ಳೋದು ಅಷ್ಟೇ ಬೇಕಾಗಿರೋದು. ಬಿಟ್ಟರೆ ಇನ್ಯಾವುದನ್ನು ಕೂಡ ದೊಡ್ಡದನ್ನ ಯಾವುದು ಕೂಡ ನಾನು ಬಯಸಲ್ಲ. ಇಷ್ಟ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿತ್ತು ನಮ್ಮ ಒಂದು ಆ್ಯನಿವರ್ಸರಿ ಡೇ. ಆದರೆ ಇಲ್ಲಿ ನೆಮ್ಮದಿ ಇತ್ತು, ಖುಷಿ ಇತ್ತು. ಈ ಒಂದು ಡೇನ, ಈ ಟೈಮ್ನ ತುಂಬಾನೇ ನಾವು ಎಂಜಾಯ್ ಮಾಡಿದ್ವಿ ಅಷ್ಟೇ. ಇಷ್ಟ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.